ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಶ್ರೀಮತಿ ಅರುಣಾ ನರೇಂದ್ರ ಅವರ ಕಮಲಿಯ ಕುರಿಮರಿ ಮಕ್ಕಳ ಕವಿತೆಗಳು ಕೃತಿಯ ಕುರಿತಾಗಿ ಕೃತಿ ಪರಿಚಯವನ್ನು ನಿಮಗೆಲ್ಲರಿಗೂ ಮಾಡ್ತಾ ಇದ್ದೇನೆ. ಕಮಲಿಯ ಕುರಿಮರಿ ಮಕ್ಕಳ ಕವಿತಾ ಸಂಕಲನವಾಗಿದೆ. ಸಿದ್ಧಾರ್ಥ ಪ್ರಕಾಶನ ಕೊಪ್ಪಳದಿಂದ ಪ್ರಕಟವಾಗಿರುವ ಕೃತಿ ಮಕ್ಕಳ ಕವಿತಾ ಸಂಕಲನ. ಈಗಾಗಲೇ ಕವಿತೆ, ಗಜಲ್, ಆಯ್ಕು, ಸಂಪಾದನೆ, ನಾಟಕ ರಚನೆಯ ಮೂಲಕ ಮನೆ ಮಾತಾಗಿರುವಂಥ ಹಾಗೂ ತಮ್ಮದೇ ಆದ ಛಾಪನ್ನ ಮೂಡಿಸಿಕೊಂಡಿರುವಂತಹ ಶ್ರೀಮತಿ ಅರುಣಾ ನರೇಂದ್ರ ಅವರ ರಚನೆಯ ಈ ಕೃತಿ ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ ಅವರಿಗೆ ಇಷ್ಟವಾಗಿರುವಂಥ ವಿಷಯಗಳ ಕುರಿತಾಗಿ ಅವರಿಗೆ ತುಂಬ ಇಷ್ಟವಾಗುವಂಥ ವಿಷಯವನ್ನು ಆಯ್ದುಕೊಂಡು ಕವಿತೆಯನ್ನು ರಚಿಸುವಲ್ಲಿ ಸಫಲರಾಗಿದ್ದಾರೆ. ಶ್ರೀಮತಿ ಅರುಣಾ ನರೇಂದ್ರ ಅವರು ಈಗಾಗಲೇ ಗಜಲ್ ರಚಿಸುವ ಮೂಲಕ ಸಕ್ರಿಯವಾಗಿರುವ ಅವರು ಮಕ್ಕಳಿಗಾಗಿಯೂ ಸಹ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. 2025ರಲ್ಲಿ ಪ್ರಕಟವಾಗಿರುವಂಥ ಕಮಲಿಯ ಕುರಿಮರಿ ಮಕ್ಕಳ ಕವನ ಸಂಕಲನದಲ್ಲಿ ಮಕ್ಕಳಿಗಾಗಿ ಮಕ್ಕಳೊಂದಿಗೆ ಒಡನಾಟವನ್ನು ಹೊಂದಿರುವಂಥ ಅವರು ಮಕ್ಕಳಿಗಾಗಿ ಅವಶ್ಯಕವಾಗಿರುವಂಥ ವಿಷಯಗಳನ್ನಿಟ್ಟುಕೊಂಡು ಕೃತಿಗಳನ್ನು ರಚಿಸುವಲ್ಲಿ ಸಮರ್ಥವಾಗಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿರುವಂಥ ಬಹುತೇಕ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರೇ ರಚಿಸಿರುವುದು ಒಂದು ಶ್ಲಾಘನೀಯ ವಿಷಯ. ಕಾರಣ ಅವರು ಮಕ್ಕಳ ಜೊತೆಗೆ ಒಡನಾಟವನ್ನು ಹೊಂದಿರುವುದರಿಂದ ಬಹುತೇಕ ಸಮಯವನ್ನ ಮಕ್ಕಳ ನಡುವೆ ಕಳೆಯುವ ಕಾರಣದಿಂದಾಗಿ ಅವರಿಗೆ ಮಕ್ಕಳಿಗೆ ಅಗತ್ಯವಾಗಿರುವಂಥ ಹಾಗೂ ಮಕ್ಕಳ ಮನಸ್ಸನ್ನ ಅರಿತವರಾಗಿರುವುದರಿಂದ ಮಕ್ಕಳ ಸಾಹಿತ್ಯ ರಚನೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರೇ ರಚಿಸಿದ್ದಾರೆ. ಹಾಗಾಗಿ ನಾವು ನೋಡ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಅಮ್ಮ ಪೂಜಾರ್ ಸರ್ ಅವರಾಗಿರ್ಬೋದು, ರಾಮಣ್ಣ ಅವಳೆ ಆಗಿರ್ಬೋದು, ಹಾಗೂ ಡಾಕ್ಟರ್ ತೊಯ್ಯಬಲೆ ಹೊಂಬಾಳ ಅವರಾಗಿರ್ಬೋದು, ವೈಜಿ ಭಗವತಿ ಆಗಿರ್ಬೋದು, ಹಾಗೆ ಗುಂಡ್ರಾ ದೇಸಾಯಿ ಅವರು, ವೆಂಕಟೇಶ್ ಚಾಗಿ ಅವರು, ಟಿ.ಪಿ. ಉಮೇಶ್ ಅವರು, ಹಾಗೆ ಬಹುತೇಕ ಮಕ್ಕಳ ಸಾಹಿತಿಗಳಲ್ಲಿ ನಾವು ಶಿಕ್ಷಕರನ್ನ ನಾವು ಕಾಣ್ಬೋದು. ಶಿಕ್ಷಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಸಾಹಿತ್ಯವನ್ನ ರಚಿಸಿದ್ದಾರೆ. ಅದರ ಹೊರತಾಗಿಯೂ ಸಹ ಮಕ್ಕಳ ಸಾಹಿತ್ಯವನ್ನ ಬಹುತೇಕ ಮಕ್ಕಳ ಮನಸ್ಸನ್ನ ಅರಿತ ಸಾಹಿತಿಗಳು ಸಹ ಮಕ್ಕಳ ಸಾಹಿತ್ಯವನ್ನ ರಚಿಸುವಲ್ಲಿ ಸಫಲರಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಕ್ಕಳ ಸಾಹಿತ್ಯವನ್ನ ಶಿಕ್ಷಕರು ರಚಿಸಿರುವುದನ್ನು ನಾವು ಕಾಣಬಹುದು. ಅದೇ ರೀತಿ ಶಿಕ್ಷಕರು ಆಗಿರುವಂತ ಸಾಹಿತಿಗಳು ಆಗಿರುವಂತ ಶ್ರೀಮತಿ ಅರುಣಾ ನರೇಂದ್ರ ಅವರ ಈ ಕೃತಿಯಲ್ಲಿ ನಾವು ಈ ಕೃತಿಯ ಮೂಲಕ ಅವರಲ್ಲಿರುವಂತ ಮಗುತನವನ್ನ, ಮಗುವಿನ ಮುಗ್ಧ ಮನಸ್ಸನ್ನ ಈ ಕವಿತೆಗಳನ್ನ ಓದುವ ಮೂಲಕ ನಾವು ತಿಳಿಯಬಹುದು. ಕವಿತೆಯಲ್ಲಿ 41 ಕವನ ಸಂಕಲನ 41 ಕವಿತೆಗಳಿವೆ. ಆಕರ್ಷಕವಾದಂತಹ ಮುಖಪುಟವನ್ನ ಈ ಕೃತಿ ಹೊಂದಿದೆ. 41 ವಿಭಿನ್ನ ವಿಷಯಗಳನ್ನು ಇಟ್ಕೊಂಡು ಕವಿತೆಗಳನ್ನ ರಚಿಸುವಲ್ಲಿ ಸಫಲರಾಗಿದ್ದಾರೆ. ಒಂದಕ್ಕಿಂತ ಒಂದು ಕವಿತೆಗಳು ಮಕ್ಕಳಿಗೆ ಆಪ್ತತೆಯ ಅನುಭವವನ್ನ ಹಾಗೂ ಒಂದು ನೈಸರ್ಗಿಕವಾಗಿರುವಂತಹ ಪ್ರಕೃತಿ ಮಡಿಲಲ್ಲಿರುವಂತಹ ಕವಿತೆಗಳನ್ನ ಓದುವ ಅನುಭವವನ್ನ ಈ ಕವನ ಸಂಕಲನ ಓದಿದಾಗ ನಮಗೆ ಆಗುತ್ತದೆ. ಅದೇ ರೀತಿ ಈ ಕವನ ಸಂಕಲನ ಕಿನ್ನರಿ ಎನ್ನುವಂತ ಒಂದು ಕವಿತೆಯ ಮೂಲಕ ಪ್ರಾರಂಭ ಆಗುತ್ತದೆ. ಚಂದದಿ ನಗುವಿನ ಚಿನ್ನಿ ಅಂದರೆ ಖುಷಿಯಲ್ಲಿ ನಗುತ್ತಾಳೆ, ಸ್ಮೈಲಿ ಅಂತ ತನ್ನ ಹೆಸರನ್ನು ಹೇಳ್ಕೊಂಡು ಬೀಗ್ತಾಳೆ, ಆಟದ ಗೊಂಬೆಯ ಮಾತಾಡಿಸುತ್ತಾ ಜೀವ ತುಂಬುತ್ತಾಳೆ, ಅಮ್ಮನ ಕರೆಗೆ ಓಗೊಡುತ್ತಾ ಮೆಚ್ಚುಗೆ ಪಡಿತಾಳೆ. ಈ ಕೃತಿಯ ಮೂಲಕ ನಾವು ಒಂದು ಮಕ್ಕಳ ಮುಗ್ಧತೆಯನ್ನ, ಅವರಲ್ಲಿರುವಂತಹ ಒಂದು ಹಾಸ್ಯ ಮನೋಭಾವನೆಯನ್ನ ಹಾಗೂ ಗೊಂಬೆಗಳ ಜೊತೆಗೆ ಅವರಿಗೆ ಮಕ್ಕಳಿಗಿರುವಂತ ಅನುಭವವನ್ನು ಸಹ ನಾವು ಈ ಕವಿತೆಯಲ್ಲಿ ನೋಡ್ಬೋದು. ಮಕ್ಕಳಿಗೆ ಗೊಂಬೆಗಳಂದ್ರೆ ತುಂಬಾ ಇಷ್ಟ. ಹಾಗೆ ತಮ್ಮ ಹೆಸರನ್ನ ಯಾವುದಾದ್ರೂ ಇಟ್ಟರು ಸಹ ಅವರು ತಮ್ಮದೇ ಒಂದು ಹೆಸರನ್ನ ಇಟ್ಕೊಂಡು ತಮ್ಮ ಹೆಸರನ್ನ ಅದೇ ಅಂತ ಹೇಳ್ತಾ ಆ ಹೆಸರಿನ ಜೊತೆಗೆ ತಾವು ಪ್ರೀತಿಸುವಂತ ಮುಗ್ಧತೆ ಇರುವಂತ ಮಗುವಿನ ಆ ಆಸೆಗಳನ್ನ ಅವರ ಮನೋಭಾವವನ್ನ ಕೃತಿಯಲ್ಲಿ ಸೆರೆ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಮತ್ತೊಂದು ಕವಿತೆ ಚಿಟ್ಟಿ ಬಂದಳು ಚಿಟ್ಟಿ ತೊದಲು ಮಾತಿನ ಪುಟ್ಟಿ, ಅಪ್ಪ ಬಟ್ಟೆ ಕೊಡಿಸಿದ್ರು
ಮಾಮ ಕೊಡಿಸಿದ್ದು ಅಂತಾಳೆ. ಯಾವುದೇ ಕಾರು ನೋಡಿದ್ರು ಮಾಮನ್ ಕಾರು ಅಂತಾಳೆ. ಮಕ್ಕಳ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಸ್ಥಾನ, ಎರಡು ಸ್ಥಾನ, ಅಜ್ಜ ಮತ್ತು ಮಾವಂದಿರು ಅವ ಮಕ್ಕಳ ಪ್ರೀತಿಯ ಪಾತ್ರಗಳು. ಹಾಗಾಗಿ ಯಾವುದೇ ವಸ್ತುಗಳನ್ನ ತಂದೆ ಕೊಡಿಸಿದ್ರು ಸಹಿತ ಮಾಮ ಕೊಡಿಸಿದ್ದು, ಬಟ್ಟೆ ಕೊಡಿಸಿದ್ರು ಸಹಿತ ಮಾಮ ಕೊಡಿಸಿದ್ದು ಅಂತ ಮಕ್ಕಳು ತುಂಬಾ ಪ್ರೀತಿಯಿಂದ ಮಾವಂದಿರ ಮೇಲೆ ಪ್ರೀತಿಯನ್ನು ಹೊಂದಿರ್ತಾರೆ. ಅದೇ ವಿಷಯವನ್ನ ಈ ಪ್ರಸ್ತುತ ಕವಿತೆಯಲ್ಲಿ ಹೇಳ್ತಾ, ಲೆಕ್ಕಕ್ಕೆರೆ ಹೇಳ್ತಾ, ಹಾಗೆ ಪುಟ್ಟಿ ಚಿಟ್ಟಿ ಯಾವ ರೀತಿ ತೊದಲು ನುಡಿಯಲ್ಲಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾಳೆ, ಮಗುವಿನ ಮನಸ್ಸನ್ನು ಸಹಿತ ಅವಳ ಆಸೆಗಳನ್ನ ಈ ಕವಿತೆಯಲ್ಲಿ ಮಂಡಿಸ್ತಾ ಹೋಗ್ತಾರೆ. ಹಾಗೆ ಈ ಕವನದ ಈ ಕವಿತಾ ಸಂಕಲನದ ಶೀರ್ಷಿಕೆ ಆಗಿರುವಂತ ಕಮಲಿಯ ಕುರಿಮರಿ ಕವಿತೆಯಲ್ಲಿ ಕಮಲಿ ಒಂದು ಕುರಿಯನ್ನ ಜೊತೆಗೆ ಯಾವ ರೀತಿ ಒಡನಾಟ ಹೊಂದಿದ್ಲು ಅನ್ನುವಂಥದ್ದು. ಸೂರ್ಯನು ಚುಮು ಚುಮು ಮೂಡುವ ಹೊತ್ತಲ್ಲಿ ಕುರಿಮರಿ ಹಾಕಿತು ಅಟ್ಟಿಯಲಿ, ತಾಯಿಯ ಅಪ್ಪಿತು ಮುಮ್ಮುಮ್ಮು ಅಂದಿತು ಗಡಗಡ ನಡುಗುವ ಚಳಿಯಲಿ. ಕುರಿಮರಿ ನೋಡಲು ಕಮಲಿಯು ಬಂದಳು ಅಟ್ಟಿಯ ಬಾಗಿಲು ತೆರೆಯುತ್ತಲಿ, ಮೈಯನ್ನು ಮುಟ್ಟಲು ಹತ್ತಿಯ ತೆರದಿ ಹಿತವೆನಿಸಿತು ಆ ಗಳಿಗೆಯಲ್ಲಿ. ಈ ಕುರಿಮರಿ ಮಕ್ಕಳಿಗೆ ಯಾವುದೇ ಒಂದು ಜೀವಿಯ ಬಗ್ಗೆ ಆಗಿರ್ಲಿ, ಯಾವುದೇ ಒಂದು ಪ್ರಾಣಿಗಳ ಬಗ್ಗೆ ಆಗಿರ್ಲಿ, ತಮ್ಮದೇ ಆದಂತ ಒಂದು ವಿಶೇಷ ಕಾಳಜಿಯನ್ನ ಮಕ್ಕಳು ಹೊಂದಿರ್ತವೆ. ಹಾಗಾಗಿ ಆ ಕುರಿಮರಿ ಜೊತೆಗೆ ಕಮಲಿ ಮಾಡುವಂತ ಸನ್ನಿವೇಶಗಳು, ಆ ಕಳೆಯುವಂತ ಸಂದರ್ಭಗಳಲ್ಲಿ ಅವಳು ಅನುಭವಿಸುವಂತ ಹೊಸತನ ಹಾಗೂ ಉತ್ಸಾಹವನ್ನ ಈ ಕವಿತೆಯ ಮೂಲಕ ಅದನ್ನ ಅನುಭವಗಳನ್ನ, ಮಗುವಿನ ಅನುಭವವನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಮಕ್ಕಳಿಗೆ ಹೋಮ್ ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಮಕ್ಕಳಿಗೆ ಬಹಳ ಕಷ್ಟದ ವಿಷಯ. ಆದ್ರೆ ಹೋಮ್ ವರ್ಕ್ ಬಂದ್ರೆ ಅದನ್ನ ಯಾವ ರೀತಿ ತಪ್ಸ್ಕೊಂತವೆ ಹುಡುಗರು ಅನ್ನುವಂಥದ್ದನ್ನ ಹರ್ಷ ಎನ್ನುವಂತ ಪಾತ್ರದ ಮೂಲಕ ಈ ಕವಿತೆಯಲ್ಲಿ ಕಟ್ಟಿಕೊಡುವಂತ ಕೆಲಸ ಮಾಡ್ತಾರೆ. ಮಿಸ್ ಹೇಳಿದ ವರ್ಕ್ ಮಾಡಲು ನಮ್ಮ ಹರ್ಷಗೆ ತೆಲಿಬೇನೆ, ಏನಾದ್ರೂ ನೆಪ ತೆಗೆದು ಮಲಗಿ ಬಿಡ್ತಾನೆ ಸುಮ್ಮನೆ. ಗಣಿತದ ಲೆಕ್ಕ ಮಾಡೋಕೆ ಕೊಟ್ರೆ ಗಂಟಲು ಬೇನೆ ಅಂತಾನೆ. ಇಂಗ್ಲಿಷ್ ಪಾಠ ಬರೆಯೋ ಅಂದ್ರೆ ಪೆನ್ನು ಕಳೆದೋಯ್ತೆ ಅಂತಾನೆ. ಈ ಮೂಲಕ ಮಕ್ಕಳಿಗೆ ಹೋಮ್ ವರ್ಕ್ ಕ್ಲಾಸ್ ವರ್ಕ್ ಅಂದ್ರೆ ಎಷ್ಟು ಕಷ್ಟದ ವಿಷಯ ಅನ್ನುವಂಥದ್ದನ್ನ ತುಂಬಾ ಸೊಗಸಾಗಿ ನವಿರಾಗಿ ಹೇಳುವ ಒಂದು ಪ್ರಯತ್ನವನ್ನ ನಮ್ಮ ಹರ್ಷ ಅನ್ನುವಂತ ಒಂದು ಕವಿತೆಯಲ್ಲೇ ಹೇಳ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಸಹಿತ ಹೆಚ್ಚಿನ ಕೆಲಸವನ್ನು ಮಾಡಿರ್ತಾರೆ, ಹೋಮ್ ವರ್ಕ್ ಮಾಡಿರ್ತಾರೆ, ಪ್ರಾಕ್ಟೀಸ್ ಎಲ್ಲ ಮಾಡಿರ್ತಾರೆ. ಆದ್ರೂ ಸಹ ಮನೆಗೆ ಬಂದು ಮತ್ತೆ ಹೋಮ್ ವರ್ಕ್ ಮಾಡಪ್ಪ ಅಂತಂದ್ರೆ ಯಾವ ರೀತಿ ನೆವ ಹೇಳುವ ಮೂಲಕ ಅದನ್ನ ತಪ್ಸ್ಕೋಬೇಕು, ಹೋಮ್ ವರ್ಕ್ ಮಾಡೋದ್ರಿಂದ ತಪ್ಸ್ಕೊಂಡ್ ಬಿಡ್ಬೇಕು ಅಂತೇಳಿ ಮಲಗ್ ಬಿಡ್ಬೇಕನ್ನಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕೊನೆಗೆ ವಿದ್ಯಾರ್ಥಿ ಹರ್ಷ ಹೋಮ್ ವರ್ಕ್ ಅನ್ನ ಮಾಡಿ ಮಲಗ್ತಾನೆ. ಆದ್ರೆ ಹೋಮ್ ವರ್ಕ್ ನಿಂದ ತಪ್ಸ್ಕೊಳಕ ಮಕ್ಕಳು ಯಾವ್ಯಾವ ರೀತಿ ನಾಟಕಗಳನ್ನ ಹಾಗೂ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋಂತ ಒಂದು ಪ್ರಯತ್ನವನ್ನ ನಮ್ಮ ಹರ್ಷ ಎನ್ನುವಂತ ಕವಿತೆಯಲ್ಲಿ ನೋಡ್ಬೋದು. ಹಾಗೆ ಒಂದು ಮಾತನಾಡುವ ಗೊಂಬೆ ನಮ್ಮನೇಲಿ ಐತೆ, ಸವಿಜೇನ ಹನಿಯಂತೆ ಚಂದದ ಮಾತಾಡ್ತೈತೆ, ಪಪ್ಪಿ ಕೊಟ್ರೆ ಸಾಕು ಪದವ ಆಡ್ತೈತೆ, ಎತ್ತಿಕೊಂಡರೆ ಅದು ಮುತ್ತು ಕೊಡ್ತೈತೆ. ಈಗ ಎಲ್ಲರ ಮನೆಯಲ್ಲಿ ತರತರದ ಗೊಂಬೆ. ಅವು ಮೊದಲೆಲ್ಲ ಮಕ್ಕಳು ಒಂದು ಕಟ್ಟಿಗೆ ಗೊಂಬೆ ಜೊತೆಗೆ, ಮಣ್ಣಿನ ಜೊತೆಗೆ, ಕಲ್ಲಿನ ಜೊತೆಗೆ ಆಟ ಆಡ್ತಾ ಇದ್ರು. ಆದ್ರೆ ಈಗೆಲ್ಲ ಬಹಳಷ್ಟು ದುಬಾರಿ ಆಟದ ಸಾಮಾನುಗಳನ್ನ ಮಕ್ಕಳು ಹೊಂದಿರ್ತವೆ. ಆದ್ರೆ ಎಲ್ಲಾ ಆಟದ ಸಾಮಾನುಗಳಲ್ಲಿ ಸಹಿತ ಒಂದು ವಿಭಿನ್ನವಾದ ವಸ್ತುಗಳನ್ನ ನಾವು ನೋಡ್ತೀವಿ. ಮಾತಾಡುವಂತ, ನಾವೇನು ಹೇಳ್ತೀವಿ ಅದನ್ನೇ ಹೇಳುವಂತ ಕಾರು, ಗೊಂಬೆಯನ್ನ ಹೊಂದಿರ್ತಾವ ವಿದ್ಯಾರ್ಥಿಗಳು. ಆ ವಿಷಯ ವಸ್ತುವನ್ನ ಇಟ್ಕೊಂಡು ಮಾತಾಡೋ ಗೊಂಬೆಯನ್ನ ಹೊಂದಿರುವಂತ ಆ ವಿದ್ಯಾರ್ಥಿ ಪಪ್ಪಿ ಕೊಟ್ರೆ ಸಾಕು ಪದವಿ ಆಡ್ತೈತೆ, ಎತ್ತಿಕೊಂಡ್ರೆ ಅದು ಮುತ್ತು ಕೊಡ್ತೈತೆ, ಆಮೇಲೆ ನಾ ಏನ್ ಮಾತಾಡ್ತೀನಿ ಅದನ್ನೇ ಗೊಂಬೆ ಮಾತಾಡ್ತೈತೆ, ಅದು ನನ್ನ ಗೆಳತಿ ಅಂತ ಹೇಳೋ ಮೂಲಕ ಆ ಮಾತಾಡೋ ಗೊಂಬೆ ಜೊತೆಗೆ ವಿದ್ಯಾರ್ಥಿಗಳು ಮಗು ಯಾವ ರೀತಿ ಸಂಬಂಧವನ್ನು ಹೊಂದಿರುತ್ತದೆ ಅನ್ನುವಂಥ ವಿಷಯನ ಕುರಿತು ಸಹ ಈ ಕವಿತೆಯಲ್ಲಿ ಕಾಣಬಹುದು. ಅದೇ ರೀತಿ ಕವನ ಸಂಕಲನದಲ್ಲಿ ಸೂರ್ಯ, ಮೋಡ, ಪಾತರಗಿತ್ತಿ, ಹಾಗೆ ನಮ್ಗೆ ಯಾಕೆ ಬೇಕು ಅನ್ನೋಂತ ಒಂದು ಕವಿತೆಯಲ್ಲಿ ಮಗು ಮತ್ತು ಟಾಮಿ ಅಂದ್ರೆ ನಾಯಿ, ಮುದ್ದು ನಾಯಿ, ಯಾವ ರೀತಿ ಇಬ್ಬರ ನಡುವೆ ಒಂದು ಸಂಭಾಷಣೆ ಇರುತ್ತಾ, ಹಾಗೂ ನಾಯಿಯ ಜೊತೆಗೆ ಸಂಬಂಧದ ಜೊತೆಗೆ ವಾಸ್ತವ ಸ್ಥಿತಿಯನ್ನು ಸಹಿತ ಆ ನಾಟಕ ಇಬ್ಬರ ಸಂಭಾಷಣೆ ಮೂಲಕ ಹೇಳುವಂತಹ ಒಂದು ಪ್ರಯತ್ನವನ್ನು ಸಹ ಅರುಣ ನರೇಂದ್ರ ಅವರು ಈ ಮಾಡಿದ್ದಾರೆ.
ಹಾಗೆ ಮಕ್ಕಳು ಪ್ರತಿ ಕ್ಷಣವನ್ನು ಸಹ ಸಂತೋಷದಿಂದ, ರೋಚಕತೆಯಿಂದ ಹಾಗೂ ಸಂತಸದಾಯಕವಾಗಿ ಕಳೆಯುವಂತ ಮನೋಭಾವವನ್ನು ಹೊಂದಿರ್ತಾರೆ. ಅದನ್ನು ಸಹ ಈ ಕವಿತೆಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಿಸ್ ಹೇಳಿದ ಹೋಮ್ವರ್ಕ್ ಅನ್ನ ತಪ್ಪಿಸಿಕೊಳ್ಳುವಂತ ಮಕ್ಕಳ ಬಗ್ಗೆನೂ ಸಹ ಬರೆದಿದ್ದಾರೆ. ಮಾತನಾಡುವ ಗೊಂಬೆ ಬಗ್ಗೆ ಬರೆದಿದ್ದಾರೆ. ಅದೇ ರೀತಿ ಬಣ್ಣದ ಆಟ, ಪಾತರಗಿತ್ತಿ, ಕೃಷಿ, ಬೋರ್ ಆಗುತ್ತೆ, ಮಾಸ್ಕ್, ಕರೋನಾ ಕುರಿತಾಗಿರುವಂತ ಕವಿತೆಗಳನ್ನು ಸಹ ಬರೆದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಚಂದ್ರಕಾಂತ್ ಕರ್ದಳ್ಳಿ ಅವರ ಕುರಿತಾಗಿಯೂ ಸಹ ಒಂದು ಕವಿತೆಯನ್ನ ನಾವು ಇದರಲ್ಲಿ ಕಾಣಬಹುದು. ಹಾಗೆ ಮೊಮ್ಮಗ ಆಗಿರುವಂತ ಮೋಹಿತ್ ಅವರ ಕುರಿತಾದನ್ನು ಸಹ ಒಂದು ಕವಿತೆಯನ್ನ ಇದರಲ್ಲಿ ಬರೆದಿದ್ದಾರೆ. ಮೊಮ್ಮಗಿರುವ ಕಾರಣದಿಂದ ಮಗುವಿನ ಮನಸ್ಸನ್ನ ಹಾಗೂ ಮಕ್ಕಳಿಗೆ ಏನು ಬೇಕು ಅನ್ನುವಂತ ವಿಷಯವನ್ನ ಅವರಿಗೆ ಗ್ರಹಿಸಲು ಸಾಧ್ಯವಾಗಿದೆ. ಅದರ ಬಗ್ಗೆನೂ ಸಹ ಈ ಕವಿತೆ ಇದರಲ್ಲಿ ಬರೆದಿದ್ದಾರೆ. ಹಾಗೂ ಚಂದ್ರಕಾಂತ್ ಕರ್ದಳ್ಳಿ ಅವರು ಮಕ್ಕಳ ಸಾಹಿತ್ಯದ ಒಂದು ಧ್ರುವತಾರೆ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಸಹ ಅವರಿಗೆ ಒಂದು ಸಂತಾಪವನ್ನು ವ್ಯಕ್ತಪಡಿಸ್ತಾ ಅವರ ಸಾಧನೆಯನ್ನ ತೋರಿಸುವಂತ ನಿಟ್ಟಿನಲ್ಲಿ ಸಹ ಒಂದು ಕವಿತೆಯನ್ನ ಇದರ ಈ ಕೃತಿಯಲ್ಲಿ ನಾವು ಕಾಣಬಹುದು. ಮಕ್ಕಳ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿರುವಂತ ಚಂದ್ರಕಾಂತ್ ಕರ್ದಳ್ಳಿ ಅವರಿಗೆ ಅಕ್ಷರ ನಮನದ ಮೂಲಕ ಒಂದು ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನ ಶ್ರೀಮತಿ ಅರುಣಾ ನರೇಂದ್ರ ಅವರು ಮಾಡಿದ್ದಾರೆ. ಅವರು ಒಂದು ಈ ಕೃತಿಯ ಮೂಲಕ ಗೃಹ್ಯತೆ ಹಾಗೂ ಪ್ರಾಸಗಳನ್ನ ಒಳಗೊಂಡಂತೆ ಆಡಲು ಬರುವಂತ ಅನುಕೂಲ ಇರುವಂತೆ ಬಹಳಷ್ಟು ಗೀತೆಗಳನ್ನ ನಾವು ಆಡಬಹುದು. ಮಕ್ಕಳಿಗೆ ಆಡುತ್ತಾ ತಿಳಿಸುವಂತ ಕವಿತೆಗಳನ್ನ ನೀಡಿದ್ದಾರೆ. ಈ ಕೃತಿಯನ್ನ ಓದುವ ಮೂಲಕ ಓದುಗರು ಈ ಕೃತಿಯನ್ನ ಖರೀದಿಸಿ ಓದುವ ಮೂಲಕ ಲೇಖಕರನ್ನ ಪ್ರೋತ್ಸಾಹಿಸಬೇಕು. ಹಾಗೆ ಮಕ್ಕಳ ಸಾಹಿತ್ಯವನ್ನು ಸಹ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.